ತಿಂದು ಬಂದ್ವಿ. ಈ ವೆಜ್ ಸಮ್ಮರ್ ಸ್ಪೆಷಲ್ ಪಕಾಳ ಅಂತ, ಇದಕ್ಕೆ 350 ರುಪೀಸ್. ಮತ್ತು ಖಾಲಿ ಪಕಾಳ ಒಂದು ಆರ್ಡರ್ ಮಾಡಿದ್ವಿ 80 ರುಪೀಸ್. ಯಾಕೆಂದರೆ ಅದರದ್ದು ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಇತ್ತು. ಅದು ಒಬ್ಬರಿಗೇ ಎರಡೆರಡು ತಗೊಂಡ್ರೆ ಸುಮ್ಮನೆ ವೇಸ್ಟ್ ತಗೊಂಡು ಗೊತ್ತಿತ್ತು ನನಗೆ. ಸೊ ನಾವಾಗೆ ಪಕಾಳ ಒಂದು ಮತ್ತು ಇದು ಸಮ್ಮರ್ ಸ್ಪೆಷಲ್ ತಗೊಂಡ್ವಿ. ಆ್ಯಕ್ಚುಲಿ ತುಂಬ ರಿಲ್ಯಾಕ್ಸ್ಡ್ ಫುಡ್ ಅಂತ ಫೀಲ್ ಆಗ್ತದೆ ನಿಮಗೆ. ಈಗ ಎಲ್ಲಿಯಾದರೂ ಹೊರಗಡೆ ಹೋಗುವಾಗ ಹೆವಿ ಮಾಡಲಿಕ್ಕೆ ಬೇಡ ಇರ್ತದಲ್ಲ, ಆಗ ಇದು ಬೆಸ್ಟ್. ಸೊ ಐ ಲೈಕ್ ದಿಸ್ ಆಡಿಯೋ. ಬಾಯ್. ಹಾಯ್, ಹಲೋ, ನಮಸ್ಕಾರ. ನಮ್ಮ ಊಟ ಆಲ್ರೆಡಿ ಬಂದಾಗಿದೆ. We'll see how much we can eat or not. हम लोग देखते हैं पहले हम खा सकते हैं ना इतना सारा. मुझे ಪೂರ ಗೊತ್ತಿಲ್ಲ ಕನ್ನಡದಲ್ಲಿ ಮಾತನಾಡಿ. ಅದರದ್ದು ಹೆಸರೆಲ್ಲ ನನಗೆ ಗೊತ್ತಿಲ್ಲ, ಬಟ್ ನೋಡಿ ಅಂತ ಒಮ್ಮೆ ಎಲ್ಲ ಝೂಮ್ ಹಾಕಿ ಕಾಣ್ತದೆ. ಝೂಮ್ ಹಾಕಿ ಒಮ್ಮೆ ಏನೇನಂತ ನನಗೂ ಗೊತ್ತಿಲ್ಲ. ನೀವು ಕಮೆಂಟ್ ಮಾಡಿ ನನಗೆ ಹೇಳಿ. ಇದು ಹಪ್ಪಳ ಅಂತ ಗೊತ್ತು. ಇದು ಎಂಥದ ಇವರದೊಂದು ಫೇಮಸ್ ಕಡ್ಲಿ ಇದು ಡಿಶ್, ಅದು ಗೊತ್ತು. ಇದು ನನಗೆ ಗೊತ್ತು, ಪಕಾಳ ಬಾತ್ ಅಂತ. ಇದು ಇಲ್ಲಿ ಹಪ್ಪಳ ಕೊಟ್ಟಿದ್ದಾರೆ, ಮತ್ತು ಏನೋ ಒಂದು ಕೊಟ್ಟಿದ್ದಾರೆ ನೋಡಿ, ಬಾಜಿ ಕೊಟ್ಟಿದ್ದಾರೆ. 3-4 ಬಗೆಯದು ಬಾಜಿ ಇದೆ. ಇದೊಂದು ಆಲೂ ಜೋಳ ಅಂತ ಹೇಳ್ತಾರೆ ಇವರು, ಆಲೂ ಜೋಳ ಅದು. ಮತ್ತೊಂದು ಮಶ್ರೂಮ್ ಇದು ಬಾಜಿ ಇದೆ. ನೋಡುವ ಹೇಗೆ ಅಂತ, ಎಂತ ಅಂತ ಗೊತ್ತಾಗ್ತದಿಲ್ಲ. ತಿನ್ನುವ ಫಸ್ಟ್ ಇದನ್ನು ಹೀಗೇನೆ ಕೈಯಲ್ಲೇ ತಿನ್ನು. ಓ, ಇದು ನಮ್ಮ ಬಾಯ್ಲ್ಡ್ ರೈಸ್ ಕೂಡ ಇದೆ ಇದರಲ್ಲಿ ನೋಡಿ, ಗಂಜಿ ಥರ. ಬಟ್ ಮೊಸರು ಹಾಕಿದ್ದಾರೆ, ಲಿಂಬೆ ಹಾಕಿದ್ದಾರೆ. ಒಟ್ಟಿಗೆ ಒಳ್ಳೆದು. ಇಲ್ಲ, ಇನ್ನೊಂದು ಎಕ್ಸ್ಟ್ರಾ ತರಿಸುವ ಬೇಕಿದ್ರೆ. ತುಂಬ ಲೈಟ್. ನಾವು ಗಂಜಿ ತಿನ್ನುವವರಿಗೆ ಬೆಸ್ಟ್ ಇದೆ. ಗಂಜಿ ಹಾಗೇನೆ, ಬಟ್ ಸ್ವಲ್ಪ ಫ್ಲೇವರ್ಸ್ ಎಲ್ಲ ಉಂಟು. ನಾವು ಗಂಜಿಗೆ ಫ್ಲೇವರ್ಸ್ ಎಲ್ಲ ಹಾಕಲ್ಲ. ಇದನ್ನು ಮಂಗಳೂರಲ್ಲಿ ನಾವು ಡೆಫಿನೆಟ್ಲಿ ಟ್ರೈ ಮಾಡೋದು. ಅದ್ರ ಜೊತೆ ಸ್ವಲ್ಪ ಕರಿ ತಿನ್ನುವ. ಇದೆಲ್ಲ ವೆಜ್ ನಾವು ಆರ್ಡರ್ ಮಾಡಿದ್ದು. ಇದು ಗುಜ್ಜೆ ಥರ ಉಂಟು. ಗುಜ್ಜೆದು ಬಾಜಿ ಮಾಡಿದ್ದಾರೆ, ಗುಜ್ಜೆ ಬಾಜಿ. ಮೆನುವಲ್ಲಿ ನೋಡಿದ್ರೆ ನನಗೆ ಹೆಸರು ಗೊತ್ತಾಗ್ತಿತ್ತು. ಎಷ್ಟು ಸ್ಟಾರ್ ನೋಡಿ, ಇದೊಂದು ಫೇಮಸ್ ಅಂತ ಇಲ್ಲಿದು. ಸ್ವೀಟಾ? ಸ್ವೀಟ್ ಅಲ್ಲ ಇದು. ತುಂಬ ಚಂದ ಉಂಟು. ಉಪ್ಪು ಚಪ್ಪೆ ಇಲ್ಲಿ, ಬಟ್ ಏನಂತಲೂ ಗೊತ್ತಾಗ್ತಿಲ್ಲ ನನಗೆ. ಅಷ್ಟು ಚಂದ ಉಂಟು. ನಾನು ಟ್ರೈ ಮಾಡಿ. ಏನು ಇದು ನಮ್ಮ ಬೇಸನಲ್ಲಿ ಮಾಡ್ತೇವಲ್ಲ, ಆ ಥರ ಒಂದು ಮಾಡಿದ್ದಾರೆ. ತುಂಬ ಪಲ್ಯ ಉಂಟು. ಇದೊಂದು ಪ್ಲೇಟ್ ಕೊಡಲಿಲ್ಲ ನಮಗೆ, ಅದೇ ಸಮಸ್ಯೆ. ಇದೊಂದು ಫೇಮಸ್ ಅಂತ ಇಲ್ಲಿ, ಆಲೂದು ಪಲ್ಯ. ತುಂಬ ಟೇಸ್ಟ್ ಉಂಟು ಸರ್. ನಾವು ಮಂಗಳೂರಲ್ಲಿ ಒಮ್ಮೆ ಟ್ರೈ ಮಾಡುವ. ಇಲ್ಲಿ ಒಂದು ವೆಜ್ಜಿದು ಪಲ್ಯ ಉಂಟು. ಹರಿವೆ ಸೊಪ್ಪು ನಮ್ಮದು. ಇಲ್ಲಿ ನುಗ್ಗೆನ ಫ್ರೈ ಮಾಡಿ ಒಂದು ಪಲ್ಯ ಮಾಡಿದ್ದಾರೆ. ಇಟ್ಸ್ ಒಂಥರ ಬರ್ಂಟ್ ಫ್ಲೇವರ್ ಬಂದು ಸತ್ಯ ಸೂಪರ್ ಉಂಟು. ಇನ್ನೊಂಥರ ಹಾಕಿದ್ದಾರೆ. ಇವರದು ಇಲ್ಲ, ಫ್ಲೇವರ್ಸ್ ಎಲ್ಲ ತುಂಬ ಚಂದ ಉಂಟು. ಆ್ಯಕ್ಚುಲಿ ನಾನೇ ನೋಡ್ತಿದ್ದಾರೆ. ಇಲ್ಲಿ ಕ್ಯಾಬೇಜಿದು ಪಲ್ಯ ಮಾಡಿದ್ದಾರೆ. ಕ್ಯಾಬೇಜಿಗೆ ಬಟಾಟೆ ಮಿಕ್ಸ್ ಮಾಡಿದ್ದಾರೆ. ಎಲ್ಲ ಆಲ್ ದ ಫ್ಲೇವರ್ಸ್ ಆರ್ ವೆರಿ ನೈಸ್. ಎಲ್ಲ ಚಂದ ಡ್ಯಾನ್ಸ್ ಮಾಡ್ತುಂಟು ಬಾಯ್. ತುಂಬ ಚಂದ ಉಂಟು. ನನಗೆ ಇಷ್ಟ ಆಯಿತು. ಫುಲ್ ತಾಲಿ, ಒಡಿಯಾ ತಾಲಿ 5ಗೆ 5. ಸತ್ಯ ಇದೊಂಥರ ಕಂಫರ್ಟ್ ಫುಡ್ ಥರ. ನಿಮಗೆ ಆಲ್ ಪ್ಯಾಕೇಜ್ ಲೈಕ್ ಕಾಮ್ ಆಗಲಿಕ್ಕೆ ನಿಮಗೆ ಒಂದು ಫುಡ್ ಇದ್ದರೆ ಇಲ್ಲಿಗೆ ಬರಬೇಕಷ್ಟೇ. ಒಡಿಯಾ ಕ್ಯೂಸಿನ್ ವೆರಿ ನೈಸ್. ನೋಡಿ, ಇದರಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಝೂಮ್ ಹಾಕಿ ಅಂತ ಇದರಲ್ಲಿ ತೋರಿಸ್ತೇನೆ. ನಾನು ಲೆಮನ್ ಇದೆ, ಇದು ಕೈಯಲ್ಲಿ ತಿನ್ನಬೇಕಂತೆ. ಕರಿ ಲೀಫ್ ಹಾಕಿದ್ದಾರೆ,
ಸ್ವಲ್ಪ ಕುಕುಂಬರ್ ಹಾಕಿದ್ದಾರೆ, ಕ್ಯಾರೆಟ್ ಹಾಕಿದ್ದಾರೆ. ವೆರಿ ನೈಸ್. ಆಯ್ತಾ? ನೀವು ಟೇಸ್ಟ್ ಮಾಡಿ. ಓಕೆ ಬಾ. ಬಡಿ ಚೂರ ಅವು ಇನ್ನೊಂದು ಒನ್ ಮೌತ್ ಮ್ಯಾಂಗೋ ಚಟ್ನಿ. ಹಾಂ ಚಟ್ನಿ. ಇದ್ರ ಹೆಸರು ಬಡಿ ಚೂರ ಅಂತೆ. ಹಾಂ ಇದು ಆಮ್ಕ ಚಟ್ನಿ ಅಂತೆ. ಅದೇಗೆ ಟೇಸ್ಟ್ ಇದೆ? ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇದೆ. ಸ್ವೀಟ್ ಮ್ಯಾಂಗೋ ಮತ್ತು ಕಾಯಿ ಮ್ಯಾಂಗೋ ಅನ್ನು ಮೆಣಸು ಹಾಕಿ ಹೀಗೆ ಮಾಡಿದರೆ ಹಾಕ್ತದೆ ನೋಡಿ, ಹಾಗೆ ಇದು ನನಗೆ ತುಂಬ ಇಷ್ಟ ಆಯಿತು ಬಡಿ ಚೂರ. ಅದು ಟೇಸ್ಟೇ ಗೊತ್ತಾಗ್ತಿಲ್ಲ. ಅಂದರೆ ಇದರಲ್ಲಿ ಟೇಸ್ಟ್ ಇಲ್ಲ, ಅದು ಟೇಸ್ಟ್ ಉಂಟು ಆ ಥರ. ಉಪ್ಪಿಲ್ಲ, ಬಟ್ ಏನೇನೋ ಎಳ್ಳು, ಕಡಲೆ. ಏನು ಆ್ಯಕ್ಚುಲಿ ಗಂಜಿಯಾ ಎಂಥದ್ದು? ಇದು ಪಾಕಳ ಭಾತ. ಏನು ಫರ್ಮೆಂಟೆಡ್ ರೈಸ್ ಅಂತ ನಾವು ಹೇಳ್ತೇವೆ. ಅಂದರೆ ರಾತ್ರಿ ಹೊತ್ತು ನೆನೆಸಿಟ್ಟ ನೀರಿಗೆ ಅನ್ನ ಮತ್ತು ನೀರು ಇರ್ತದಲ್ಲ, ಸೊ 2 ಟೈಪ್ ಇದು ಅನ್ನ ಉಂಟು. ನಮ್ಮ ಬಾಯ್ಲ್ಡ್ ರೈಸ್ ಮತ್ತು ವೈಟ್ ರೈಸ್ 2 ಸಹ ಸೇರಿ ಇದರಲ್ಲಿ ಶುಗರ್ ಕಂಟ್ರೋಲ್ ಬರ್ತದೆ ಅಂತ ಹೇಳ್ತಾರೆ. ಮತ್ತು ಇದರಲ್ಲಿ ನಿಮಗೆ ರಿಫ್ರೆಶಿಂಗ್ ಆಗಿರುವ ಎಲ್ಲ ತರಕಾರಿ ಎಲ್ಲ ಇರೋದಿಲ್ಲ. ಅಂದರೆ ಒಂಥರ ಡಿಟಾಕ್ಸ್ ವಾಟರ್ ಥರ ಪುದೀನ ಇತ್ತು, ಕ್ಯಾರೆಟ್ ಇತ್ತು, ಅದು ಮತ್ತು ಸ್ವಲ್ಪ ನನಗೆ ಜಿಂಜರ್ ಫ್ಲೇವರ್ ಕೂಡ ಬಂತು. ಸೊ ಇದು ಹೆಲ್ತಿಗಂತೂ ತುಂಬ ಒಳ್ಳೆಯದು. ಅದಕ್ಕಾದರೂ ಒಂದು ನೀವು ಇದನ್ನು ಟ್ರೈ ಮಾಡಲೇಬೇಕಿತ್ತು. ಮನೇಲಿ ನಾನು ಟ್ರೈ ಮಾಡ್ತೇನೆ, ಇದರದ್ದು ರೆಸಿಪಿ ಹಾಕ್ತೇನೆ. ಸೊ ಸ್ಟೇ ಕನೆಕ್ಟೆಡ್. ನೀವು ಕೂಡ ಕಮೆಂಟ್ ಮಾಡಿ, ಏನಾದರೂ ನಾನು ಪ್ರೊನೌನ್ಸ್ ಮಾಡುವಾಗ ತಪ್ಪಲ್ಲ ಆಗಿದ್ದರೆ. ಓಕೆ ಬಾಯ್.